ಅಶೋಕ್ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಹೊಸ ವರ್ಷದ ದಿನವೇ 3,16,00,000 ಮೌಲ್ಯದ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಸೈಯದ್ ತಾರಿಕ್ ಇಕ್ಬಾಲ್ ಹಾಗೂ ಶೇಖ್ ಮೊಹಮ್ಮದ್ ಅರ್ಬಾಜ್ ಅನ್ನೋ ಈ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಹೊಸ ವರ್ಷಕ್ಕೆ ಇವರಿಬ್ಬರು ನೈಜೀರಿಯಾದ ವ್ಯಕ್ತಿಯಿಂದ ಎಂಡಿಎಂಎ ತರಿಸಿಕೊಂಡಿದ್ರು. ನ್ಯೂ ಇಯರ್ ಪಾರ್ಟಿಗಳಿಗೆ ಸಪ್ಲೈ ಮಾಡಲು ಪ್ಲಾನ್ ಮಾಡಿಕೊಂಡಿದ್ರು. ಅದಕ್ಕಾಗಿ ಹೊಸೂರು ರಸ್ತೆ ಸ್ಮಶಾನದಲ್ಲಿ ಡ್ರಗ್ಸ್ ಅಡಗಿಸಿಟ್ಟಿದ್ರು. ಆದರೆ ಪೊಲೀಸರ ಬೇಟೆಯಲ್ಲಿ ಲಾಕ್ ಆಗಿದ್ದಾರೆ. ನೈಜೀರಿಯಾದ ಡ್ರಗ್ ಪೆಡ್ಲರಿಗಾಗಿ ಶೋಧ ಮುಂದುವರೆದಿದೆ. ಅವರು ಹೀರೋ ಹೋಂಡಾ ಬೈಕ್ಗಳನ್ನ ಮಾತ್ರ ಕದಿತಿದ್ರು. ಅದೊಂದು ಗ್ರಾಮದಲ್ಲೇ ಅವುಗಳನ್ನ ಮಾರಾಟ ಮಾಡ್ತಿದ್ರು. ಅದೇ ಕಳ್ಳರ ಗ್ಯಾಂಗ್ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದೆ. ಇದರ ನಡುವೆ ಉದ್ಯಮಿ ಮನೆ ದೋಚಿದ್ದ ದಂಪತಿಯು ಅರೆಸ್ಟ್ ಆಗಿದೆ. ಫಳಫಳ ಹೊಳೆಯೋ ಚಿನ್ನದ ಆಭರಣ, ಬೆಳ್ಳಿ ಐಟಂ, ಕಂತೆ ಕಂತೆ ನೋಟು, ಕದಿಮರ ವಿರುದ್ಧ ಬಿಗ್ ಆಪರೇಷನ್ ನಡೆಸಿದ್ದ ಬೆಂಗಳೂರು ಪೊಲೀಸರು ಕೋಟಿ ಕೋಟಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೈಕ್ ಕಳ್ಳರ ಹೆಡೆಮುರಿಯನ್ನೂ ಕಟ್ಟಿದ್ದಾರೆ. ಬೆಂಗಳೂರು ಪೊಲೀಸರು ಭೇದಿಸಿರುವ ಒಂದೊಂದೇ ಪ್ರಕರಣಗಳನ್ನ ತೋರಿಸ್ತೀವಿ ನೋಡಿ. ಕಾಕಿ ಬೇಟೆ 1, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿದ್ದ ಮಾಲೀಕ ಮನೆ ದೋಚಿದ ದಂಪತಿ. ಸದಾಶಿವನಗರ ವಾಸಿ ಅಭಿಷೇಕ್ ಮನೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಹಲವು ವರ್ಷಗಳಿಂದ ಮನೆಗೆಲಸ ಮಾಡಿಕೊಂಡಿದ್ರು. 3 ವರ್ಷಗಳ ಹಿಂದೆ ಮದುವೆ ನೆಪ ಹೇಳಿ ಕೆಲಸ ಬಿಟ್ಟಿದ್ದ ಆಕೆ ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಮತ್ತೆ ಎಂಟ್ರಿಯಾಗಿದ್ಲು. ಆಕೆಯನ್ನ ನಂಬಿದ ಮಾಲೀಕ ಮತ್ತೆ ಕೆಲಸಕ್ಕೆ ಸೇರಿಸಿಕೊಂಡಿದ್ರು. ಇದರ ನಡುವೆ ಡಿಸೆಂಬರ್ 30ರಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಅಭಿಷೇಕ್ ತನ್ನ ಫ್ಯಾಮಿಲಿಯೊಂದಿಗೆ ತಮಿಳುನಾಡಿಗೆ ಹೋಗಿದ್ರು. ಹೀಗೆ ಇಡೀ ಕುಟುಂಬ ಮನೆಯಿಂದ ಹೊರಗೆ ಹೋಗ್ತಿದ್ದಂತೆ ತನ್ನ ಪತಿಯನ್ನ ಕರೆಸಿಕೊಂಡ ಹಾಜಿರಾ ಬೇಗಂ ಮನೆಯಲ್ಲಿದ್ದ 1.37 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ಲು. ಡಿಸೆಂಬರ್ 31ರಂದು ಅಭಿಷೇಕ್ ವಾಪಸ್ ಆಗ್ತಿದ್ದಂತೆ ಪ್ರಕರಣ ಬೆಳಕಿಗೆ ಬಂದಿತ್ತು. 3 ದಿವಸ ಇದ್ದಿದ್ದು. 3ನೇ ದಿವಸಕ್ಕೆ ನಾವೆಲ್ಲ ಇದಕ್ಕೆ ಹೊರಡ್ತೀವಿ ಕೊಯಂಬತ್ತೂರ್ಗೆ 30ನೇ ತಾರೀಕು. ಅವತ್ತಿನ ದಿನ ನಮ್ಮ ವೈಫ್ ಏನು ಮಾಡ್ತಾರೆ, ಒಂದು ಕೀನ ಅವ್ರ ತಾಯಿ ಹತ್ರ ಕೊಡು ಅಂತ ಹೇಳಿರ್ತಾರೆ. ಹೇಳಿ ಹೋಗಿರ್ತಾರೆ. ಆವಾಗ ಅವರು ಕೀ ಕೊಟ್ಟಿರಲ್ಲ. ಅಲ್ಲಿ ಮನೆಯಿಂದ ಅವ್ರನ್ನ ಕರೆಸ್ಕೊಂಡು ಅವ್ರ ಪತಿ ಅಂತ ಯಾರಿದ್ದಾರೆ ಅವರು ಶಾಹೀರ್ ಅಂತ, ಅವನ್ನ ಕರೆಸ್ಕೊಂಡು ಅವತ್ತಿನ ದಿವಸ ಕಳ್ತನ ಮಾಡಿರ್ತಾರೆ. ಹಾಜಿರಾ ಬೇಗಂ ಹಾಗೂ ಪತಿ ಶಬೀರ್ನನ್ನ ಬಂಧಿಸಿರುವ ಸದಾಶಿವನಗರ ಠಾಣೆ ಪೊಲೀಸರು 1,37,00,000 ಮೌಲ್ಯದ ಚಿನ್ನಾಭರಣ ಹಾಗೂ ದುಬಾರಿ ಬೆಲೆಯ ವಾಚ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಲೇಡಿ ಕೆಲಸ ಮಾಡ್ತಿದ್ರು. ಲೇಡಿ ಅವರು ಅವ್ರ ಗಂಡನ ಹೆಲ್ಪ್ ತಗೊಂಡು ಗಂಡ ಬೇರೆ ಕಡೆ ಡ್ರೈವರ್ ಆಗಿ ಕೆಲಸ. ಇಂಟ್ಯಾಕ್ಟ್ ಎಲ್ಲ ರಿಕವರಿ ಆಗಿದೆ. 787 ಗ್ರಾಮ್ ಗೋಲ್ಡ್, 291 ಗ್ರಾಮ್ ಸಿಲ್ವರ್ ಐಟಮ್ಸ್ ಮತ್ತೆ 7 ವಾಚಸ್. ಆಮೇಲೆ ಹಲವಾರು 291 ಏನು ಸಿಲ್ವರ್ ಐಟಮ್ ಇದೆ ಅದು ಗೋಲ್ಡ್ ಪ್ಲೇಟೆಡ್ ಇದೆ. ಖಾಕಿ ಬೇಟೆ 2, ಕಳ್ಳತನ ಸಕ್ಸಸ್ ಆದ್ರೆ ಧರ್ಮಸ್ಥಳಕ್ಕೆ ಹೋಗುವ ಹರಕೆ. ವಿದ್ಯಾರಣ್ಯಪುರದಲ್ಲಿ ಉದ್ಯಮಿ ಗೋಪಾಲ ಸಿಂಧೆ ಮನೆ ದೋಚಿದ್ದ ಕದೀಮರು ಕೂಡ ಲಾಕ್ ಆಗಿದ್ದಾರೆ. ಉದ್ಯಮಿ ಮನೆಯಲ್ಲೇ ಕೆಲಸ ಮಾಡ್ತಿದ್ದ ಬಿಹಾರ ಮೂಲದ ಮಂಜಿತ್, ದೊಡ್ಡಬಳ್ಳಾಪುರದ ನರೇಂದ್ರ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು. ಅದರಂತೆ ಡಿಸೆಂಬರ್ 24ರಂದು ಮನೆ ದೋಚಿದ್ರು. ಮಂಜುನಾಥ್, ಚಂದನ್, ನರೇಂದ್ರ ಹಾಗೂ ಮಂಜಿತ್ ನನ್ನ ಬಂಧಿಸಿರುವ ಪೊಲೀಸರು 550 ಗ್ರಾಂ ಚಿನ್ನಾಭರಣ, 3 ಲಕ್ಷ ನಗದು, 3 ಕೆಜಿ ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ವಿಷಯ ಅಂದ್ರೆ ಮಂಜುನಾಥ್ ಧರ್ಮಸ್ಥಳ ಮಂಜುನಾಥನ ಭಕ್ತನಾಗಿದ್ದು ಕಳ್ಳತನ ಸಕ್ಸಸ್ ಆದ್ರೆ ಧರ್ಮಸ್ಥಳಕ್ಕೆ ಬರ್ತೀನಿ ಅಂದುಕೊಂಡಿದ್ದಂತೆ. ಹೀಗಾಗಿ ಕಳ್ಳತನದ ಹಣದಲ್ಲೇ ಧರ್ಮಸ್ಥಳ ಟ್ರಿಪ್ ಮಾಡಿದ್ರು. ಕಾಕಿ ಬೇಟೆ 3, ಬೆಂಗಳೂರಲ್ಲಿ ಬೈಕ್ ಕಳ್ಳತನ, ತಮಿಳುನಾಡಲ್ಲಿ ಮಾರಾಟ. ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ರಂಜಿತ್, ಯುವರಾಜ್, ವಿನೋದ್, ಮಣಿಕಂಠ ಅನ್ನೋ ಕಿರಾತಕರು ಬೆಂಗಳೂರಿನಲ್ಲಿ ಬೈಕ್ ಕಳ್ಳತನ ಮಾಡ್ತಿದ್ರು. ಅವುಗಳನ್ನ ಪುಷ್ಪ ಸಿನಿಮಾ ಶೂಟಿಂಗ್ ನಡೆದ ತಮಿಳುನಾಡಿನ ಜೋಲಾರಪೇಟೆ, ತಿರುಪತ್ತೂರ್ನಲ್ಲಿ ಮಾರಾಟ ಮಾಡ್ತಿದ್ರು. ಹೀರೋ ಹೋಂಡಾ ಬೈಕ್ಗಳನ್ನ ಮಾತ್ರ ಕದಿಯುತ್ತಿದ್ದ ಕದೀಮರನ್ನ ಬಂಧಿಸಿರುವ ಪೊಲೀಸರು 50 ಲಕ್ಷ ಮೌಲ್ಯದ 60 ಹೀರೋ ಹೋಂಡಾ ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕಾಕಿ ಬೇಟೆ 4, ಬಲೆಗೆ ಬಿದ್ದ ಲ್ಯಾಪ್ಟಾಪ್ ಕದೀಮರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಗೌತಮ್
ರಾಜಾ ದೊರೆ ಅನ್ನೋನ ಜೊತೆ ಸೇರಿ ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಿದ್ದ ಪಿಜಿಗಳನ್ನೇ ಟಾರ್ಗೆಟ್ ಮಾಡಿ ಕದಿಯುತ್ತಿದ್ರು. ತಮಿಳುನಾಡಿನ ಇದೇ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು 40 ಲಕ್ಷ ಮೌಲ್ಯದ 48 ಲ್ಯಾಪ್ಟಾಪ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.